ಇಲ್ಲೇನು ಆಚಾರು ಮೂರು ಭೇದವನ್ನು, ಧ್ಯಾನವೇ ಭಗವಂತನ ಚಿಂತನೆ ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಅದರಲ್ಲಿ ಈ ಸಣ್ಣ ಒಂದು ವ್ಯತ್ಯಾಸ ಇದೆ ಅಂತಷ್ಟೇ ಆಚಾರ್ಯರು ತಿಳಿಸ್ಕೊಡ್ತಾರೆ. ಧ್ಯಾನ, ಧಾರಣ, ಸಮಾಧಿ ಈ ಮೂರಕ್ಕೂ ಇರುವಂತಹ ಈ ಒಂದು ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾರೆ. ಅದೇ ಒಂದು ಅರ್ಥದಲ್ಲಿ ಇಲ್ಲಿ ಉಪಯೋಗಿಸಿದ್ದಾರೆ ಅಂತ ನಾವು ಚಿಂತನೆ ಮಾಡಬಹುದು. ಹಾಗಾಗಿ ಧ್ಯಾನ, ಧಾರಣ, ಸ್ಮರಣ ಮೂರನ್ನೂ ಕೂಡ ಇಲ್ಲಿ ಹೇಳ್ತಾರೆ. ಇನ್ನೇನು ಹೇಳಿದ್ದಾರೆ ಅಂದರೆ ಪ್ರಾಣಾಯಾಮವನ್ನು ಹೇಳಿದ್ದಾರೆ, ಪ್ರತ್ಯಾಹಾರವನ್ನು ಹೇಳಿದ್ದಾರೆ. ಒಟ್ಟು 5 ಹೇಳಿದ್ದಾರೆ. ಪ್ರಾಣಾಯಾಮ, ಪ್ರತ್ಯಾಹಾರವನ್ನು ಹೇಳಿದ್ದಾರೆ. ಇಲ್ಲಿ ಆಸನವನ್ನು ಹೇಳಿಲ್ಲ, ಯಮ ನಿಯಮಗಳನ್ನು ಹೇಳಿಲ್ಲ. ಇವು ಮೂರನ್ನಂತೂ ಇಲ್ಲಿ ಹೇಳಿಲ್ಲ ಅಂತ ನಮಗೆ ಕಾಣುತ್ತೆ. ಇದನ್ನೆಲ್ಲ ವಿವಕ್ಷಾ ಭೇದೇನ ಅದು ಬೇರೆ ಬೇರೆ ರೀತಿಯಾಗಿ ನಿರೂಪಣೆ ಮಾಡುವಂತಹ ಕ್ರಮ ಇದೆ. ಅದನ್ನು ಮುಂದೆ ನಾನು ನಿಮಗೆ ನಿರೂಪಣೆ ಮಾಡಿ ತೋರಿಸೋನಿದ್ದೀನಿ. ಮತ್ತು ಇಲ್ಲಿ ಆಸನವನ್ನು ಕೂಡ ಮುಂದೆ ಇಲ್ಲೇ ನಿರೂಪಣೆ ಮಾಡ್ತಾರೆ. ಇಲ್ಲೇ ಅಧ್ಯಾಯದಲ್ಲೇ ಕೊನೆಯಲ್ಲಿ ಆಸನ ಇರಬೇಕು ಅಂತ ಹೇಳ್ತಾರೆ. ಮತ್ತು ಯಮ ನಿಯಮಗಳಲ್ಲಿ ಏನೇನು ಹೇಳಿದ್ದಾರೆ ಅದರಲ್ಲಿ ಯಮವನ್ನು ಪ್ರತ್ಯೇಕವಾಗಿ, ಯಮ ಅನ್ನೋ ಶಬ್ದವನ್ನು ಹೇಳದೆ ಬಿಡಿಯಾಗಿ ಅಹಿಂಸಾ, ಸತ್ಯಾಸ್ತೆಯ ಏನೇನು ಬೇಕೋ ಅದನ್ನೆಲ್ಲ ಬಿಡಿಯಾಗಿ ಇಲ್ಲೂ ಕೂಡ ಹೇಳ್ತಾರೆ. ಅದನ್ನು ಹೇಳುವಾಗ 5 ಮುಖ್ಯವಾಗಿ ಯೋಗದ ಅಂಗಗಳು ಅಂತ ಇಟ್ಟುಕೊಂಡು ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೊದಲನೇ ಅಂಗ ಆಗಿರುವಂಥದ್ದು ಪ್ರಾಣಾಯಾಮ. ಪ್ರಾಣಾಯಾಮಕ್ಕೆ ಬಹಳಷ್ಟು ಮಹತ್ವ ಇದೆ. ನಾವು ಪ್ರಾಣಾಯಾಮವನ್ನು ಮತ್ತು ಆಸನವನ್ನು ಇವತ್ತಿಗೆ ಯಾಕಾಗಿ ಉಪಯೋಗಿಸ್ತೀವಿ? ನೀವು ಇವತ್ತು ಯಾರನ್ನೇ ಕೇಳಿದ್ರು ನಾವು ಯೋಗ ಕ್ಲಾಸಿಗೆ ಸೇರ್ಕೊಂಡಿದ್ದೀವಿ ಏನು ಮಾಡ್ತಾರಲ್ಲ, ಯೋಗ ಅಂದರೆ ಮಾಡೋದು ಆಸನ, ಇನ್ನೊಂದು ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಾಯಾಮ ಆಸನ ಬಿಟ್ಟು ಬೇರೆ ಯೋಗ ಅಂದರೆ ಇನ್ನೇನು ಇಲ್ಲೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಪ್ರಾಣಾಯಾಮ ಆಗಲಿ ಆಸನ ಆಗಲಿ ಮುಂದೆ ಮಾಡಬೇಕಾಗಿರುವಂತಹ ಧ್ಯಾನದ ಒಂದು ಅಂಗ, ಅದರ ಒಂದು ಭಾಗವೇ ಹೊರತು ಅದೇ ಯೋಗ ಅಲ್ಲ. ಹಾಗಾಗಿ ಯೋಗ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಕೇವಲ ಈ ಪ್ರಾಣಾಯಾಮ ಮಾಡಿ ಅಥವಾ ಯೋಗಾಸನೆಯನ್ನು ಮಾಡಿದ್ರೆ ಅದು ಖಂಡಿತ ಅದು ಯೋಗ ಅಂತ ಕರೆಸ್ಕೊಳ್ಳೋದಿಲ್ಲ, ಅದನ್ನು ಯೋಗ ಅನ್ನೋ ಶಬ್ದದಿಂದ ಕರೆಯುವಂತಿಲ್ಲ. ಈ ಪ್ರಾಣಾಯಾಮ ಮತ್ತು ಯಾಕೆ ಮಾಡ್ತಾರೆ ಎಲ್ಲರೂ? ಈಗೆಲ್ಲ ತುಂಬ ಪ್ರಸಿದ್ಧ ಅದು. ಪ್ರಾಣಾಯಾಮದಲ್ಲೂ ಅನೇಕ ವಿಧವಾದ ಪ್ರಾಣಾಯಾಮಗಳಿವೆ, ಅದನ್ನೆಲ್ಲ ಮಾಡ್ತಾರೆ. ಆಸನಗಳು ಬೇಕಾದಷ್ಟಿದೆ. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಲೌಕಿಕವಾದ ಒಂದು ಫಲವನ್ನು ಬಯಸಿ, ತಮಗೆ ಆರೋಗ್ಯ ಚೆನ್ನಾಗಿ ಇರಬೇಕು. ಈಗಂತೂ ಜನಗಳ ಮನಸ್ಸಿನಲ್ಲಿ ಪ್ರಾಣಾಯಾಮ ಮತ್ತು ಆಸನಗಳು ಯಾಕೆ ಮಾಡಬೇಕು ಅಂತಂದರೆ ತಮ್ಮ ದೈಹಿಕ ಆರೋಗ್ಯಕ್ಕಾಗಿ ಅವರು ಅದನ್ನು ಮಾಡ್ತಾರೆ. ಇದೊಂದೇ ಫಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡ್ತಾರೆ. ಆಸನಗಳನ್ನು ಮಾಡೋದರಿಂದ ಅವರಿಗಿರುವಂತಹ ದೈಹಿಕ ಬಾಧೆಗಳ ಪರಿಹಾರ ಇದೆ. ಮತ್ತು ಪ್ರಾಣಾಯಾಮವನ್ನು ಮಾಡೋದರಿಂದ ಸ್ವಲ್ಪ ಸಿಟ್ಟು ಕಮ್ಮಿ ಆಗುತ್ತೆ, BP ಏನಾದ್ರು ಇದ್ದರೆ ಕಡಿಮೆ ಆಗುತ್ತೆ. ಈ ಥರ ಉದ್ದೇಶಗಳಿಂದ ಪ್ರಾಣಾಯಾಮವನ್ನು ಮಾಡ್ತಾರೆ. ಆದರೆ ಪ್ರಾಣಾಯಾಮ ಮತ್ತು ಆಸನಗಳ ಫಲ ಮುಖ್ಯವಾಗಿರೋದು ಬೇರೆ, ಅದೇ ಧ್ಯಾನಕ್ಕಾಗಿ ಇದನ್ನು ಮಾಡಬೇಕು. ಇದೆಲ್ಲವೂ ಕೂಡ ಮಿಕ್ಕಿದ್ದೆಲ್ಲವೂ ಕೂಡ ನಮಗೆ ಫಲ ಸಿಗುತ್ತೆ. ಆದರೆ ನಮ್ಮ ಉದ್ದೇಶ ಇದಾಗಿರಬಾರ್ದು. ಆರೋಗ್ಯಕ್ಕಾಗಿ ನಾನು ಪ್ರಾಣಾಯಾಮ ಮಾಡ್ತಾ ಇದ್ದೀನಿ, ಆರೋಗ್ಯಕ್ಕಾಗಿ ಆಸನಗಳನ್ನು ಮಾಡ್ತಾ ಇದ್ದೀನಿ ಅಂತಲ್ಲ. ಅದು ಮಾಡಬೇಕಾಗಿರೋದು ಧ್ಯಾನಕ್ಕಾಗಿ. ಬೇಡ ಅಂದರೂ ಕೂಡ ನಮಗೆ ಇದೆಲ್ಲ ಆರೋಗ್ಯ ಸಿಕ್ಕೇ ಸಿಗುತ್ತೆ. ಅದನ್ನು ಆನುಷಂಗಿಕ ಫಲ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅದಕ್ಕೊಂದು ಸರಳ ಉದಾಹರಣೆ ಕೊಡೋದಾದರೆ, ನಾವು ಒಲೆಯನ್ನು ಹೊತ್ತಿಸ್ತೀವಿ. ಒಲೆ ಹೊಚ್ಚೋದು ಉದ್ದೇಶ ಏನು? ಅಡುಗೆ ಮಾಡಬೇಕು ಅಂತ ಹೇಳಿ. ಅಡುಗೆ ಮಾಡೋ ಸಂದರ್ಭದಲ್ಲಿ ಹಾಕಿದ್ದಂತಹ ಪದಾರ್ಥಗಳು ಬೇಯುತ್ತೆ, ಜೊತೆಗೆ ನಮಗೆ ಶಾಖವೂ ಸಿಗುತ್ತೆ, ಚಳಿ ಇಲ್ಲ, ಒಳ್ಳೆ ಬೆಚ್ಚಗೂ ಕೂಡ ಇರ್ತೀವಿ ನಾವು. ಆದರೆ ಒಲೆ ಹೊಚ್ಚಿರೋದು ಉದ್ದೇಶ ಏನು? ಅಡುಗೆ ಮಾಡೋದೇ ಹೊರತು ಬೆಚ್ಚಗಾಗಲಿಕ್ಕೋಸ್ಕರ ಅಲ್ಲ. ಹಾಗಾಗಿ ಅದು ಆನುಷಂಗಿಕ ಫಲ ಅಷ್ಟೇ. ಮುಖ್ಯ ಫಲ ಬೇರೆ ಇದೆ, ಅಡುಗೆ ಆಗಬೇಕು ಅಂತನ್ನೋದು. ಆನುಷಂಗಿಕ ಫಲ ಯಾವುದು? ಅದರ ಜೊತೆಗೆ ನಾವು ಬಯಸದೇನೂ ನಮಗೆ ಸಿಗುವಂತಹ ಫಲ ಅಂತ ಕೆಲವಿರುತ್ತೆ. ಅದ್ಯಾವುದು ಅಂದರೆ ಬೆಚ್ಚಗಿರುವಂಥದ್ದು, ಚಳಿ ಪರಿಹಾರ. ಹಾಗೆ ಈ ಪ್ರಾಣಾಯಾಮ ಮತ್ತು ಆಸನಗಳ ಆನುಷಂಗಿಕ ಫಲ ಯಾವುದು ಅಂತಂದರೆ ನಮ್ಮ ಶರೀರದಲ್ಲಿರುವ ರೋಗಗಳ ಪರಿಹಾರ ಹೊರತು ಅದೇ ಮುಖ್ಯ ಫಲ ಅಂತ ನಾವು ಭಾವಿಸಬಾರದು. ಮುಖ್ಯ ಫಲ ಯಾವುದು ಅಂತಂದರೆ ಧ್ಯಾನ. ಹಾಗಾಗಿ ಪ್ರಾಣಾಯಾಮ ಅನ್ನುವಂಥದ್ದು ಧ್ಯಾನದ ಒಂದು ಭಾಗ. ಅದನ್ನು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಪ್ರಾಣಾಯಾಮಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟು ಹೇಳ್ತಾರೆ ಅಂತಂದರೆ, ಪ್ರಾಣಾಯಾಮವು ಧ್ಯಾನವೂ ಕೂಡ ಆಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಪ್ರಾಣಾಯಾಮ ಧ್ಯಾನದ ಅಂಗ ಆಚಾರ್ಯ ಹೇಳ್ತಾರೆ. ಪ್ರಾಣಾಯಾಮ ಮತ್ತು ಆಸನ ಈ ಎರಡೂ ಕೂಡ ಚತ್ವಾರಿಂಗಾನಿ, ಧ್ಯಾನಕ್ಕೆ 4 ಅಂಗಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂತ ಆಚಾರ್ಯ ಹೇಳುವಾಗ, ಮುಂದೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳ್ತಾರೆ, ವಿಷ್ಣು ಸ್ಮರಣಪೂರ್ವಕವಾಗಿ ನಾವು ಪ್ರಾಣಾಯಾಮ ಮಾಡಿದ್ದೇ ಆದಲ್ಲಿ ಅದು ಧ್ಯಾನವೂ ಆಗುತ್ತೆ ಅಂತ ಹೇಳ್ತಾರೆ. ದೇವರು ಸ್ಮರಣೆ ಮಾಡ್ತಾ ನಾವು ಪ್ರಾಣಾಯಾಮ ಮಾಡ್ತೀವಿ ನಾವು. ಹಾಗೆ ಮಾಡಿದ್ದೇ ಆದಲ್ಲಿ ಆ ಪ್ರಾಣಾಯಾಮವು ಧ್ಯಾನವೂ ಆಗುತ್ತೆ. ಅಂದರೆ ಒಂದು ವಿವಕ್ಷಾ ಭೇದೇನ, ಸ್ಮರಣಪೂರ್ವಕವಾಗಿ ಮಾಡಿದ್ರೆ ಧ್ಯಾನ ಆಗುತ್ತೆ,
ಸ್ಮರಣರಹಿತವಾಗಿ ಮಾಡಿದ್ರೆ ಧ್ಯಾನದ ಒಂದು ಅಂಗ ಅಂತ ಕರೆಸ್ಕೊಳ್ಳುತ್ತೆ. ಎರಡೂ ಆಗಬಹುದು. ವಿವಕ್ಷಾ ಭೇದೇನ ಅದು ಧ್ಯಾನವೂ ಆಗಬಹುದು, ಧ್ಯಾನದ ಒಂದು ಅಂಗವೂ ಕೂಡ ಆಗಬಹುದು. ಇಂಥ ಪ್ರಾಣಾಯಾಮವನ್ನು ಮೊದಲಿಗೆ ಇಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಣಾಯಾಮ ಅನ್ನುವಂಥದ್ದು ಪ್ರಾಣಾಯಾಮ ಪ್ರಮಾಣಂತೂ ಮಾತ್ರವೈ ದ್ವಾದಶ ಸ್ಮೃತಾ. ಎಷ್ಟು ಸಂಖ್ಯೆಯಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡಬೇಕು? ಪ್ರಾಣಾಯಾಮ ಅಂತಂದರೆ ಉಸಿರು ಬಿಡೋದು, ಉಸಿರು ತಗೊಳ್ಳೋದು, ಉಸಿರನ್ನು ಹಿಡಿದುಕೊಳ್ಳೋದು. ಹೀಗೆ ಪ್ರಾಣಾಯಾಮದಲ್ಲಿ 3 ಹಂತಗಳು ಇರುತ್ತೆ. ಅದನ್ನೇ ರೇಚಕ, ಪೂರಕ, ಕುಂಭಕ ಅಂತ ನಾವು ಅದನ್ನು ಕರಿತೀವಿ. ನಾವು 3 ಅಂಗಗಳು ಪ್ರಾಣಾಯಾಮದಲ್ಲಿ ಇರುತ್ತೆ. ಇದನ್ನು ನಮಗೆ ಇಷ್ಟ ಬಂದಂತೆ ಎಷ್ಟೋ ಒಂದಿಷ್ಟು ಉಸಿರು ಬಿಟ್ವಿ, ಎಷ್ಟೋ ಒಂದಿಷ್ಟು ಉಸಿರು ತಗೊಂಡ್ವಿ, ಕೈಲಾದಷ್ಟು ಎದೆಯಲ್ಲಿ ಇಟ್ಟುಕೊಂಡ್ವಿ, ಈ ಥರ ಅಲ್ಲ. ಪ್ರತಿಯೊಂದಕ್ಕೂ ಕೂಡ ಲೆಕ್ಕಾಚಾರ ಇರುತ್ತೆ. ಇಲ್ಲಿ ಈ ಪುರಾಣ ಹೇಳುವಂತಹ ವಿಚಾರವನ್ನು ಮೊದಲಿಗೆ ನಾನು ಹೇಳಿ ಆಮೇಲೆ ಬೇರೆ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತೀನಿ. ಇಲ್ಲಿ ಹೇಳ್ತಾರೆ ಮಾತ್ರ ಅನ್ನುವಂತಹ ಕಾಲವನ್ನು ಲೆಕ್ಕಕ್ಕೆ ಇಟ್ಕೊಳ್ತಾರೆ. ಮಾತ್ರ ಅಂತಂದರೆ ಕಣ್ಣು ಮಿಟುಕಿಸುವಂತಹ ಕಾಲವನ್ನು ಅಥವಾ ಒಂದು ಚಿಟಿಕೆ ಹೊಡೆಯುವಂತಹ ಕಾಲವನ್ನು ಮಾತ್ರ ಕಾಲ ಅಂತ ಹೇಳ್ತಾರೆ. ಅಲ್ಲಿ 12 ಮಾತ್ರ 12 ಮಾತ್ರ ಕಾಲದಷ್ಟು ನಮಗೆ ಉಸಿರು ಹಿಡ್ಕೊಳ್ಳಿಕ್ಕಾಗುತ್ತೆ ಅಂತ ಅಂದರೆ ಅದು ಅತ್ಯಂತ ಮಂದವಾದಂತಹ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲೇ 3 ಹಂತ ಇರುತ್ತೆ. ಉತ್ತಮವಾದ ಪ್ರಾಣಾಯಾಮ, ಮಧ್ಯಮವಾದ ಪ್ರಾಣಾಯಾಮ, ಅಧಮವಾಗಿರುವಂತಹ ಪ್ರಾಣಾಯಾಮ ಅಂತ. ಈಗೆಲ್ಲ ಕೊರೋನಾ ಬಂದ ಸಮಯದಲ್ಲೇ ನಾವೆಲ್ಲ ನೋಡಿದ್ವಿ. ನೀವು ಈ ಥರ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ, ಇಷ್ಟು ಉಸಿರು ಹಿಡ್ಕೊಳ್ಳಿ, ಉಸಿರು ಹಿಡ್ಕೊಳ್ಳೋಕೆ ಆಗ್ತಾ ಇದೆ ಅಂದರೆ ನಿಮಗೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ಥರ ಎಲ್ಲ ನಾವು ಮಾಡಿ ನೋಡಿದ್ದೀವಿ ನಾವು ಅದನ್ನೆಲ್ಲ. ಆದರೆ ಶಾಸ್ತ್ರದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ, ಅದು ನಾವು ಅನುಸರಿಸಿರಲಿಲ್ಲ ಅಷ್ಟೇ. ಮಿನಿಮಮ್ ಇಷ್ಟು ಇಟ್ಕೊಳ್ಬೇಕಂತೆ. ಎಷ್ಟು? 12 ಮಾತ್ರ ಅಂದರೆ 12 ಬಾರಿ ಕಣ್ಣು ಮಿಟುಕಿಸೋದಷ್ಟೇ. ಅದೇನು ಭಾರಿ ಸಮಯ ಹಿಡಿಯೋದೇ ಇಲ್ಲ ಅದು. ಇಲ್ಲಿ ನಿಮೇಷ ಅಂದರೆ ನಾವು ಉಪಯೋಗಿಸೋ ಸೆಕೆಂಡ್ ಅಲ್ಲ, ಆ ಸೆಕೆಂಡನ್ನೂ ತಗೊಳ್ಳೋ ಹಂಗಿಲ್ಲ, ಅದಕ್ಕಿಂತಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸುಮ್ಮನೆ ಕಣ್ಣು ಮಿಟುಕಿಸುವಷ್ಟು ಕಾಲ ಮಾತ್ರ ಇರುತ್ತೆ. ಆ ಥರ 12 ಸ್ಮೃತಾ ಮಂದೋ 12 ಮಾತ್ರಸ್ತು. ಈ ಒಂದು 12 ಈ ನಿಮೇಷಗಳಿರುತ್ತಲ್ವ, 12 ಕಣ್ಣು ಮಿಟುಕಿಸುವಂತಹ ಕಾಲ, ಅದಕ್ಕೊಂದು ಹೆಸರನ್ನು ಕೊಡ್ತಾರೆ, ಉದ್ಘಾತ ಅಂತ ಹೇಳಿ ಕರೀತಾರೆ. ಆ ಥರ 12 ಮಾತ್ರಸ್ತು ಉದ್ಘಾತ 12 ಸ್ಮೃತಾ ಮಧ್ಯಮ ದ್ವಿರುದ್ಘಾತ. ಇನ್ನು ದ್ವಿರುದ್ಘಾತ ಆಯಿತು ಅಂದರೆ ಅಧಮವಾಗಿರುವಂಥದ್ದು ಅಂತಂದರೆ 12 ಬಾರಿ ಕಣ್ಣು ಮಿಟುಕಿಸಿದ್ರೆ ಒಂದು ಉದ್ಘಾತ, ಆ ಥರ 12 ಆಗಬೇಕು ಅಂತ ಹೇಳ್ತಾರೆ. ಅದರ ಡಬಲ್ ಆಯಿತು ಅಂತಾದರೆ ಮಧ್ಯಮ ದ್ವಿರುದ್ಘಾತಶ್ಚ. ಅದಕ್ಕಿಂತ ಉತ್ತಮವಾಗಿರುವಂಥದ್ದು ಅಂತಂದರೆ ತ್ರಿರುದ್ಘಾತ ಅಂತಂದರೆ ಇಂಟು ನೀವು 12 ಮಾಡ್ಕೊಳ್ಬೇಕಾಗತ್ತೆ. ಅಷ್ಟು ಕಾಲದ ತನಕ ಇತ್ತು ಅಂತಾದರೆ ಅದು ಅತ್ಯಂತ ಉತ್ತಮವಾಗಿರುವಂಥದ್ದು. ಸರಿಯಾದ ಕ್ರಮದಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡಿದ್ದೇ ಆದಲ್ಲಿ ಅದರ ಪರಿಣಾಮ ನಮಗೆ ಗೊತ್ತಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಈ ಪರಿಣಾಮಗಳು ನಮಗೆ ಸರಿಯಾಗಿ ಆಗ್ತಾ ಇದೆ ನಮಗೆ ಅಂತಾದರೆ ನಾವು ಪ್ರಾಣಾಯಾಮವನ್ನು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂಥೇಳಿ ಅರ್ಥ ಮಾಡ್ಕೊಳ್ಬಹುದು. ಏನದು ಪರಿಣಾಮ? ಅತ್ಯಂತ ಉತ್ತಮ ಮಟ್ಟದ ಪ್ರಾಣಾಯಾಮವನ್ನು ಮಾಡಿದ್ದೇ ಆದಲ್ಲಿ ಸ್ವೇದ ಕಂಪ ವಿಷಾದಾನಾಂ ಜನನೋಹ್ಯುತ್ತಮ ಸ್ಮೃತಃ, ಮೈಯಲ್ಲಿ ಬೆವರು ಬರಲಿಕ್ಕೆ ಶುರುವಾಗುತ್ತೆ, ಮತ್ತು ಕಂಪ ಶರೀರ ನಡುಗಲಿಕ್ಕೆ ಶುರುವಾಗುತ್ತೆ, ಮತ್ತು ಕಷ್ಟ ಆಗಲಿಕ್ಕೆ ಶುರುವಾಗುತ್ತೆ. ಸುಲಭವಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಉತ್ತಮ ಮಟ್ಟಕ್ಕೆ ಹೋಗಿಲ್ಲ ಅಂಥೇಳಿ ಅರ್ಥ ಮಾಡ್ಕೊಳ್ಬಹುದು. ದೇಹದಲ್ಲಿ ಉಷ್ಣತೆ ಉಂಟಾಗಬೇಕು. ಹಿಮಾಲಯದಲ್ಲಿ ಎಷ್ಟೋ ಜನ ಯೋಗಿಗಳಿರ್ತಾರೆ, ಅವರು ಏನೋ ಒಂದು ತಮಗೆ ಗೊತ್ತಿರುವಂತಹ ತಪಸ್ಸನ್ನು ಮಾಡಿಕೊಂಡಿರ್ತಾರೆ. 12 ತಿಂಗಳು ಕಾಲ ಅಲ್ಲೇ ಇರ್ತಾರೆ ಅವರು, ಅಂತಹ ಚಳಿಯಲ್ಲೂ ಇರ್ತಾರೆ. ಅವರಿಗೆ ಒಂದು ವಿಧವಾದ ಪ್ರಾಣಾಯಾಮಗಳನ್ನೆಲ್ಲ ಹೇಳಿಕೊಟ್ಟಿರ್ತಾರೆ. ಆ ಥರದ ಪ್ರಾಣಾಯಾಮವನ್ನು ಮಾಡಿ ದೇಹದ ಉಷ್ಣತೆಯನ್ನು ಅವರು ಜಾಸ್ತಿ ಮಾಡ್ಕೊಳ್ತಾರೆ. ಉಷ್ಣತೆ ಜಾಸ್ತಿ ಇತ್ತು ಅಂತಾದರೆ ಶೈತ್ಯವನ್ನು ಪಡೆದುಕೊಳ್ಳಿಕ್ಕೂ ಕೆಲವು ಪ್ರಾಣಾಯಾಮಗಳಿರುತ್ತೆ. ಹಾಗಾಗಿ ಪ್ರಾಣಾಯಾಮದಿಂದ ಅನೇಕ ವಿಧವಾಗಿರುವಂತಹ ಪ್ರಭಾವ ಇರುತ್ತೆ. ಈ ಪ್ರಾಣವನ್ನು ಗೆಲ್ಲುವುದು, ಪ್ರಾಣ ಜಯವನ್ನು ಸಂಪಾದನೆ ಮಾಡಲಿಕ್ಕೆ ಪರಿಶ್ರಮ ಇರುತ್ತೆ. ಯಾವತ್ತೋ ಒಂದು ದಿನ ಒಂದು ಸ್ವಲ್ಪ ಹೊತ್ತು ಪ್ರಾಣಾಯಾಮವನ್ನು ಮಾಡಿ ನಾವು ಪ್ರಾಣ ಜಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ರಮೇಣ ನಮ್ಮ ಪ್ರಾಣವನ್ನು, ನಮ್ಮ ಉಸಿರಾಟದಲ್ಲಿ ಹಿಡಿತವನ್ನು ಸಂಪಾದನೆ ಮಾಡಬೇಕು, ಪಳಗಿಸಬೇಕು. ಆ ಪ್ರಾಣವನ್ನು, ಪ್ರಾಣ ಗತಿಯನ್ನು ನಾವು ಪಳಗಿಸಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹೇಗೆ ಪಳಗಿಸೋದು ಅಂತಂದರೆ ಉದಾಹರಣೆ ಕೊಡ್ತಾರೆ. ಸಿಂಹೋವಾ ಕುಂಜರೋವಾಪಿ ತಥಾನ್ಯೋವಾ ಮೃಗೋವನೆ ಗೃಹೀತ ಸೇವ್ಯಮಾನಸ್ತು ಮೃದು ಸಮುಪಜಾಯತೆ. ನಾವು ಕಾಡಿನಲ್ಲಿ ಪ್ರಾಣಿಗಳನ್ನು ಹಿಡಿತೀವಿ, ಪ್ರಾಣಿಯನ್ನು ಹಿಡಿದು ಅದನ್ನು ಪಳಗಿಸ್ತೀವಿ ನಾವು. ಅದು ಒಂದೇ ಹಿಡಿದು ಕೂಡಲೇ ನಮ್ಮ ಮಾತು ಕೇಳೋದಿಲ್ಲ, ಅದನ್ನು ಪಳಗಿಸಬೇಕಾಗತ್ತೆ. ಕ್ರಮೇಣ ಪಳಗಿಸಿದಾಗ ಹೇಗೆ ಅದು ಮೃದುವಾಗಿಬಿಡುತ್ತೋ ಹಾಗೆ ಇಲ್ಲೂ ಕೂಡ ನಾವು ನಮ್ಮ ಪ್ರಾಣಗತಿಯನ್ನು ಪಳಗಿಸಬೇಕು ಅಂತ ಹೇಳ್ತಾರೆ.
ಸಿಂಹವನ್ನು ಅಂತಹ ಕ್ರೂರವಾಗಿರುವಂತಹ ಬಲಿಷ್ಠವಾಗಿರುವಂತಹ ಯಾವುದೇ ಪ್ರಾಣಿಯಾಗಿರಬಹುದು, ಅದನ್ನು ಪಳಗಿಸಿದಂತೆ ನಮ್ಮ ಪ್ರಾಣಗತಿಯನ್ನು ನಾವು ಪಳಗಿಸ್ಕೊಳ್ಬೇಕು. ಕಾಲಾಂತರ ವಶಾತ್ ಯೋಗಾತ್ ಗಮ್ಯತೆ ಪರಿಮರ್ದನಾತ್. ಒಂದು ಕಾಲ ಸಮಯ ಬೇಕದಕ್ಕೆ, ತತ್ಕ್ಷಣದಲ್ಲೇ ಅದು ಪಳಗೋದಿಲ್ಲ ಪ್ರಾಣಗತಿ. ಕಾಲಾಂತರ ವಶಾತ್ ಯೋಗಾತ್ ಕೆಲವು ಉಪಾಯಗಳನ್ನೂ ಮಾಡಬೇಕು. ಪರಿಮರ್ದನ ಕೆಲವೊಮ್ಮೆ ನಾವು ದಂಡನೆಯನ್ನು ಮಾಡಬೇಕು, ಬಲವಂತವಾಗಿ ನಾವು ಕೆಲವೊಮ್ಮೆ ಮಾಡಬೇಕಾಗತ್ತೆ. ಸಾಕು ಸಾಕು ಅಂತ ಅನಿಸಿದ್ರೂ ಕೂಡ ನಾವು ಕಷ್ಟಪಟ್ಟು ಪ್ರಾಣಾಯಾಮವನ್ನು ಮಾಡಬೇಕಾಗತ್ತೆ. ಇದೆಲ್ಲ ಮಾಡಿದ್ರೆ ನಮಗೆ ಪ್ರಾಣದ ಗತಿ ನಮ್ಮ ಹತೋಟಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಣಿಯನ್ನು ಪಳಗಿಸಿದಂತೆ ಈ ಪ್ರಾಣವನ್ನು ಪಳಗಿಸಬೇಕು ಅಂತ ಹೇಳಿದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಒಂದು ಪುಸ್ತಕ ಇದೆ, ಅದು ಪ್ರವಾಸಿಗಳು ಕಂಡ ವಿಜಯನಗರ ಸಾಮ್ರಾಜ್ಯ ಅಂತ. ವಿಜಯನಗರ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಪ್ರವಾಸಿಗಳೆಲ್ಲ ತಮ್ಮ ಅನುಭವವನ್ನು ಬರೆದುಕೊಂಡಿರೋದರ ಒಂದು ಸಂಗ್ರಹ. ಅದರಲ್ಲಿ ಒಬ್ಬ ಪ್ರವಾಸಿ ಆವಾಗ ಅಲ್ಲಿ ಆನೆಯ ಆ ಹಂಪೆಯಲ್ಲಿ ಆ ವಿಜಯನಗರದಲ್ಲಿ ಗಜಬಲ ಭಾರಿ ಇತ್ತು, ಬಹಳಷ್ಟು ಆನೆಗಳು ಅವರಲ್ಲಿ ಇತ್ತು. ರಾಜ ಆನೆಗಳನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಂತೆ. ಆನೆಗಳನ್ನು ತಂದು ಹಿಡಿಬೇಕಾಗಿತ್ತು, ಹಿಡಿದು ಅದನ್ನು ಪಳಗಿಸ್ಬೇಕಾಗಿತ್ತು. ಹೇಗೆ ಪಳಗಿಸ್ತಾ ಇದ್ರು ಅಂತ ಅದು ನೆನಪಾಗುತ್ತೆ. ಈ ಶ್ಲೋಕವನ್ನು ನೋಡಿದಾಗ ಇಲ್ಲಿರೋ ಹಾಗೆ ಅಲ್ಲಿ ವರ್ಣನೆ ಅನ್ನುವಂಥದ್ದಿದೆ. ಒಂದು ದೊಡ್ಡ ಹಳ್ಳವನ್ನು ಖೆಡ್ಡ ತೋಡ್ತಾ ಇದ್ರಂತೆ, ತೋಡಿ ಅದನ್ನು ಮುಚ್ಚಿಡುವಂಥದ್ದು ಕಾಣದೇ ಇರೋ ಹಾಗೆ. ಆನೆ ಬಂದು ಬಿದ್ದ ಮೇಲೆ ಅದನ್ನು ತತ್ಕ್ಷಣವೇ ಯಾರೂ ಎತ್ಕೊಂಡು ಹೋಗ್ತಾ ಇರಲಿಲ್ಲ. 3-4 ದಿನ ಅದರ ಹತ್ರನೇ ಯಾರೂ ಹೋಗ್ತಾ ಇರಲಿಲ್ಲಂತೆ. ಆನೆ ಒಂದೇ ಅಲ್ಲಿ ಏಕಾಂಗಿಯಾಗಿರಬೇಕು, ಏನು ಆಹಾರ ಇಲ್ಲ, ನೀರಿಲ್ಲ, ಏನೂ ಇಲ್ಲ, ಉಪವಾಸವಾಗಿ 3 ದಿನ ಕೆಡವುತ್ತಾ ಇದ್ರಂತೆ ಆನೆಯನ್ನು. 3 ದಿನ ಆದಮೇಲೆ ಒಬ್ಬ ಬರೋನಂತೆ. ಒಬ್ಬ ಬಂದು ಚೆನ್ನಾಗಿ ಹೊಡಿತಾ ಇದ್ದ, ಮೇಲಿಂದನೇ ಆನೆಗೆ ಜೋರಾಗಿ ಹೊಡೆಯೋದು. ಅವನು ಜೋರಾಗಿ ಹೊಡಿತಾ ಇದ್ದಾಗ ಇನ್ನೊಬ್ಬ ಬರೋದು, ಇನ್ನೊಬ್ಬ ಬಂದು ಯಾವನು ಹೊಡಿತಾ ಇರ್ತಾನೆ ಅವನನ್ನು ಓಡಿಸಿ ತಾನು ಅದಕ್ಕೆ ಅನ್ನ ಆಹಾರ ಏನು ಬೇಕೋ ಅದಕ್ಕೆ ಹಣ್ಣು ಗಿಣ್ಣೆಲ್ಲ ಕೊಡೋದು, ಕೊಟ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಮತ್ತಿನ್ನು 3 ದಿನ ಆ ಕಡೆ ತಲೆನೇ ಹಾಕೋದಿಲ್ಲ. ಮತ್ತು 3 ದಿನ ಆದಮೇಲೆ ಯಾವನು ಮೊದಲು ಹೊಡೆದಿದ್ದ ಅವನೇ ಬರೆಯೋದು ಮತ್ತು ಹೊಡಿಲಿಕ್ಕೆ ಶುರು ಮಾಡೋದು. ಇವನು ಬಂದು ಅವನನ್ನು ಓಡಿಸಿ ಮತ್ತು ಆಹಾರ ಕೊಡೋದು.